ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವೊಬ್ಬ ವಿಶೇಷ ವ್ಯಕ್ತಿನ ಮಾತಾಡ್ಸಕ್ ಬಂದಿದ್ದೀವಿ. ಇತ್ತೀಚೆಗೆ ಬಿಡುಗಡೆ ಆದಂತ ಕಾಂತಾರ ಚಾಪ್ಟರ್ 1 ಹಾಗೂ ಹಳೆ ಕಾಂತಾರದ ಪ್ರಮುಖ ಪಾತ್ರ ವಹಿಸಿದಂತ ಬಾಸುಮಾ ಕೊಡಗು ಅವರನ್ನ ನಾವು ಇವತ್ತು ಮಾತಾಡ್ಸಕ್ ಬಂದಿದ್ದೀವಿ. ಬನ್ನಿ ಅವ್ರ ಜೊತೆ ಮಾತಾಡೋಣ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಬಾಸುಮಾ ಕೊಡಗು ಅವರಿದ್ದಾರೆ. ಸರ್, ಕಾಂತಾರ ಸಕ್ಸಸ್ಗೆ ಫಸ್ಟ್ ನಿಮಗೆ ಕಂಗ್ರಾಟ್ಸ್. ಇಡೀ ನಿಮ್ಮ ಟೀಮ್ಗೆ ಥ್ಯಾಂಕ್ ಯು. ಸರ್, ನಮ್ಮ ವೀಕ್ಷಕರಿಗೆ ಕಾಂತಾರದ ಅನುಭವ ಹಂಚ್ಕೊಳ್ಳೋದಾದ್ರೆ ಏನ್ ಹೇಳಿ? ಕಾಂತಾರ ದೊಡ್ಡ ಸಮುದ್ರ. ಅದರ ಅನುಭವ ಹೇಳ್ಕೊಳ್ಳೋದಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಆದ್ರೆ ಒಬ್ಬ ನಟನಾಗಿ ಈಗ ಬಹಳಷ್ಟು ವರ್ಷಗಳಿಂದ ಬೇರೆ ಬೇರೆ ಸಿನಿಮಾದಲ್ಲಿ ಮಾಡಿದ್ರು ಕೂಡ ಈ ಎರಡೂ ಕಾಂತಾರ, ಆರಂಭದ ಕಾಂತಾರದ ಅನುಭವನೇ ಬೇರೆ, ಈ ಕಾಂತಾರದ ಅನುಭವನೇ ಬೇರೆ. ಯಾಕಂದ್ರೆ ಈ ಕಾಂತಾರ ತುಂಬಾ ದೊಡ್ಡ ವಾಲ್ಯೂಮ್ ಅಲ್ಲಾಗಿದೆ. 2000-3000 ಜನ ಕಲಾವಿದರ ಜೊತೆ, ತಂತ್ರಜ್ಞರ ಜೊತೆ ಕೆಲಸ ಮಾಡೋದು, ಒಬ್ಬ ನಟನಾಗಿ ನನ್ನ ಭಾಗವನ್ನ ನಾನು ನಿಭಾಯಿಸ್ಕೊಂಡು ಹೋಗೋದು, ಮತ್ತೆ ಅಂತ ಒತ್ತಡದ ನಡುವೆ ಆ ನಿರ್ದೇಶಕರ ಜೊತೆ, ಕ್ಯಾಮರಾಮನ್ ಜೊತೆ ಎಲ್ಲರೂ ಆ ಒಂದು ಸಹಬಾಳ್ವೆ ಇದೆಯಲ್ಲ, ಅದು ಈ ಕಾಂತಾರದ ದೊಡ್ಡ ಅನುಭವ ನನಗೆ. ನಟನೆಯ ದೃಷ್ಟಿಯಿಂದ, ಅಭಿನಯ ದೃಷ್ಟಿಯಿಂದ ವಿಭಿನ್ನವಾದ ಅನುಭವ ಆಗಿದೆ ಅಂತ ಹೇಳೋದಿಲ್ಲ. ಆದ್ರೆ ಒಂದು ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಲ್ಲ, ಮೇಕಿಂಗ್ ಅಲ್ಲಿ ಭಾಗವಹಿಸ್ಲಿಕ್ಕೆ ಇದೆಯಲ್ಲ, ಅದು ಬಹಳ ದೊಡ್ಡ ಅನುಭವ. ಯಾಕಂದ್ರೆ ನಾವು ತುಂಬಾ ಸಿನಿಮಾಗಳನ್ನ ಮಾಡಿದ್ರು, ಅದರಲ್ಲಿ ಪಾತ್ರ ಮಾಡಿದ್ರು. ನಮ್ಮ ಕಲಾ ನಿರ್ದೇಶಕನಾಗಿ ಬೇರೆ ಬೇರೆ ರೀತಿಯಲ್ಲಿ ಒಂದು 30-40 ಹೆಚ್ಚು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ವಿ. ಈಗ ಹಿಂದಿನ ಕಾಂತಾರದಲ್ಲಿ ನಾನೊಬ್ಬ ನಟನಾಗಿ ಹೋಗಿದ್ದಾಗ ಅಲ್ಲಿ ಸ್ಥಳೀಯರೇ ಸೇರ್ಕೊಂಡು ಮಾಡಿರೋದ್ರಿಂದ ಇಷ್ಟು ದೊಡ್ಡ ವಾಲ್ಯೂಮ್ ಆಗಿರ್ಲಿಲ್ಲ. ಅಲ್ಲಿ ನಾನು ನನ್ನ ಪಾತ್ರಕ್ಕಷ್ಟೇ ಸೀಮಿತ ಆಗಿದ್ದೆ. ನಿರ್ದೇಶಕರು ಏನ್ ಹೇಳ್ತಾರೆ ಅದನ್ನ ಮಾಡ್ತಾ ಹೋಗಿದ್ದೆ. ಫೈನಲಿ ಚೆನ್ನಾಗಿ ಬಂದಿತ್ತು. ಆ ಕಾಂತಾರ ಕೂಡ ತುಂಬಾ ಹೆಸರು ಮಾಡಿತು. ಈ ಕಾಂತಾರಕ್ಕೆ ಬಂದಾಗ ಇದರ ಟೋಟಲ್ ಮೇಕಿಂಗ್ ವಾಲ್ಯೂಮ್ ಇದೆಯಲ್ಲ, ಅದು ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯ ಹುಟ್ಟಿಸುವಂಥದ್ದು. 1:10 ಆಯ್ತು, ಜಾಸ್ತಿನೇ ಆಯ್ತು. ಇಲ್ಲಿ 2-3 ವಿಭಾಗದಲ್ಲಿ ನಾವು ನೋಡ್ಬೋದು. ಒಬ್ಬ ನಿರ್ದೇಶಕನಾಗಿ ರಿಷಬ್ ಶೆಟ್ಟಿ ಕೆಲಸ ಮಾಡಿರೋ ವಿಧಾನ, ಹಳೆ ಕಾಂತಾರದಲ್ಲಿ ಕೆಲಸ ಮಾಡಿದ ಹಾಗೆ ಇಲ್ಲೂ ಮಾಡಿದ್ರು. ಬಟ್ ಇಲ್ಲಿ ಅವರ ಟೋಟಲ್ ಪರಿಕಲ್ಪನೆ ಇದೆಯಲ್ಲ, ಈ ಕಾಂತಾರವನ್ನ ಹೀಗೂ ಮಾಡಬಹುದು, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಸಿನಿಮಾನು ತಗೋಬಹುದು ಅಂತ ಅಂದ್ಕೊಂಡಿದ್ದು. ಮತ್ತೆ ಅದಕ್ಕೆ ಸರಿಯಾದ ನಟರನ್ನ ಆಯ್ಕೆ ಮಾಡಿದ್ರು. ಅವರು ನಟರನ್ನ ಆಯ್ಕೆ ಮಾಡಲು ಕಾಂಪ್ರಮೈಸ್ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ. ಯಾಕಂದ್ರೆ ನಾನು ಈಗ ನಮ್ಮನ್ನ ಇನ್ವೈಟ್ ಮಾಡಿದ್ರು, ಅದು ನಾನು ಕೊನೆಗಳಿಗೆಯಲ್ಲಿ ನನ್ನನ್ನು ಇನ್ವೈಟ್ ಮಾಡಿದ್ರು. ಈಗ ಅದು 2-3 ವರ್ಷದ ಪ್ರಕ್ರಿಯೆ, ನಾನು 1 ವರ್ಷ ಅಷ್ಟೇ ಇದ್ದೆ. ಬಹುಶಃ ಅವ್ರು ಹಾಗೆ ಪ್ಲಾನ್ ಮಾಡ್ಕೊಂಡಿರ್ಬೋದು. ಆ ಪಾತ್ರಕ್ಕೆ ಕೊನೆಗೆ ಕರೆದ್ರೆ ಸಾಕು, ಮೊದಲೇ ಯಾಕೆ ಕರೆದವ್ರು ಟೈಮ್ ವೇಸ್ಟ್ ಮಾಡ್ಬೇಕು ಅಂತ ಇದ್ದಿರ್ಬೋದು, ಗೊತ್ತಿಲ್ಲ. ಆ ಕೊನೆಗಳಿಗೆಲ್ಲಿ ಕರೆದ್ರು ಕೂಡ ನನ್ನ ಪಾತ್ರಗಳಿಗೆ ಹೀಗೆ ಬೇಕು, ಅದು ಇಂಥ ಶೆಡ್ಯೂಲ್ ಅಲ್ಲಿ ಆಗ್ಬೇಕು, ಹೀಗೆ ಮಾಡಬೇಕು, ತುಂಬಾ ಕಾಯ್ತಿರ್ಲಿಲ್ಲ ಯಾರು. ಈಗ ನಾವು ಸಾಮಾನ್ಯ ಏನ್ ಮಾಡ್ತೇವೆ, ಸಿನಿಮಾದಲ್ಲಿ ತುಂಬಾ ಜನ ಕಾಯ್ತಾರೆ. ಇಲ್ಲಿ ಕಾಯುವಿಕೆ ಇರ್ಲಿಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಪ್ಲಾನಿಂಗ್ ಹೆಂಗಿತ್ತು ಅಂದ್ರೆ ಪಕ್ಕಾ ಇತ್ತು. ಇಂಥ ದಿವಸ ನಿಮ್ಗೆ ಇಂಥದೇ ಸೀನ್ ಶೂಟ್ ಆಗುತ್ತೆ ಅನ್ನೋದು ಅಷ್ಟು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಮಾಡೋದಿಲ್ಲ. ಅಷ್ಟು ದೊಡ್ಡ ಬಜೆಟ್ ಸಿನಿಮಾ. ಅದನ್ನ ನಾವು ನಿರ್ದೇಶಕನಾಗಿ ಮತ್ತೆ ನಟನಾಗಿ ಎರಡು ದೃಷ್ಟಿಯಿಂದ ರಿಷಬ್ ಶೆಟ್ಟಿಯನ್ನು ಮೆಚ್ಚಬೇಕಾದ ಒಂದು ಅಂಶ. ಅದು ನನ್ನ ಕಲಿಯುವಿಕೆಯ ಭಾಗ ಅಂತ ನಾನು ಹೇಳ್ತೀನಿ, ನನ್ನ ಅನುಭವದ ಭಾಗ. ಖಂಡಿತ ಆ ತರದ ಕಮಿಟ್ಮೆಂಟ್ ಇದೆಯಲ್ಲ, ಅದು ನೋಡಿ ಕಲಿಯುವಂಥದ್ದು, ಅದು ಒಂದು ಕಲಿಯುವಿಕೆ ಭಾಗ. ಎರಡನೇ ಭಾಗ, ಅಷ್ಟು ದೊಡ್ಡ ಸಿನಿಮಾದಲ್ಲಿ ಅಷ್ಟು ದೊಡ್ಡ ಸೆಟ್ಟಿಂಗ್ಗಳು, 100 ಜನ ತಂತ್ರಜ್ಞರು, ಕಲಾ ನಿರ್ದೇಶಕರು, ಕಲಾವಿದರು, ಅವರೆಲ್ಲ ಸೇರ್ಕೊಂಡು ಒಂದು ಕೋಆರ್ಡಿನೇಷನ್ ಇದೆ ನೋಡಿ. ಹೌದು, ಒಬ್ಬ ತಪ್ಪಿದ್ರು ಕೂಡ, ಒಬ್ಬ ಅವನ ಕೆಲಸದಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ, ಉದಾಸೀನ ಮಾಡಿದ್ರೆ, ಇಡೀ ಸೆಟಪ್ ಈಗ ಅದೆಲ್ಲ ನಿಮಿಷ ಲೆಕ್ಕದಲ್ಲಿ ಖರ್ಚುಗಳು ಹೋಗೋದು, ಸೆಕೆಂಡ್ ಲೆಕ್ಕದಲ್ಲಿ ಇಡಬಹುದು. ಸೆಕೆಂಡ್ ಲೆಕ್ಕದಲ್ಲಿ ಖರ್ಚುಗಳು ಹೋಗ್ತಿರುವಂತ ಒಂದು ಸಿನಿಮಾದಲ್ಲಿ ಒಬ್ಬ ಕೂಡ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಬಟ್ ಅದರ ಕೋಆರ್ಡಿನೇಷನ್ ಇದೆಯಲ್ಲ, ಟೋಟಲ್ ಮಾಡಿರೋದು, ಅದು ಬಹಳ ಅದ್ಭುತವಾದಂತ ಕೋಆರ್ಡಿನೇಷನ್ ಅಂತ ನಂಗೆ ಅನಿಸ್ತು. ಲೋಪೋಲ್ಸ್ಗಳು ಇರ್ಲಿಲ್ಲ ಅಂತಲ್ಲ, ಎಲ್ಲ ಕಡೆ ಆಗುತ್ತೆ. ಬಟ್ ಆ ಮಟ್ಟದಲ್ಲಿ ಆದಾಗ ಎಷ್ಟಾಗ್ಬೇಕಾಗಿತ್ತು ಆದ್ರೆ 1% ಆಗಿಲ್ಲ ಅಂತ. ಹೌದು, ಯಾಕಂದ್ರೆ ಅಷ್ಟು ಜನಕ್ಕೆ ಪ್ರತಿಯೊಂದು ವ್ಯವಸ್ಥೆ ಆಗ್ಬೇಕು. ಹೌದು, ಕಾಸ್ಟ್ಯೂಮ್ಸ್ ಎಲ್ಲಾನು, ಊಟ ತಿಂಡಿ, ಆಮೇಲೆ ಅವರ ಪೊಸಿಷನ್ಸ್, ಪ್ರತಿಯೊಂದನ್ನು ನೋಡ್ಕೋಬೇಕು. ಈಗ ನೋಡಿ, ಒಂದು 2000 ಜನ ಜೂನಿಯರ್ ಆರ್ಟಿಸ್ಟ್ಗಳು ಒಮ್ಮೆ ಫೀಲ್ಡಿಗೆ ಬರ್ತಾರಂದ್ರೆ ಅವರ ಕಾಸ್ಟ್ಯೂಮು, ಆಭರಣಗಳು, ಹೆಡ್ ಗೇರ್ಸು, ಅದೆಲ್ಲವನ್ನ ಮ್ಯಾನೇಜ್ ಮಾಡುವಂತ ಒಂದು ಸೆಟಪ್ ಇದೆಯಲ್ಲ, ಆ ಒಂದು ಶಿಸ್ತು ಇದೆಯಲ್ಲ. ಅದಕ್ಕೆ ಜೊತೆಗೆ ಈಗ ಲೈಟಿಂಗ್ ನವರು, ಕ್ಯಾಮರಾದವರು, ಅವ್ರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಇಟ್ಕೊಳ್ಳೋದಿದೆಯಲ್ಲ, ಇದು ಕೂಡ ಕಲಿಯುವಿಕೆ ಒಂದು ಭಾಗ ಅಂತ. ನಾನೊಬ್ಬ ಫಿಲ್ಮ್ ಮೇಕರ್ ಆಗಿ ಇದೆಲ್ಲ ನನ್ನ ಇಂಟ್ರೆಸ್ಟ್ ನ ಭಾಗಗಳು. ನಾನು ತುಂಬಾ ಕಲಿತೆ ಇದರಿಂದ. ಹೌದು, ಅದು ಹೇಗೆ ಅದನ್ನ ಆತರ ಕೋಆರ್ಡಿನೇಟ್ ಮಾಡ್ಬೋದು, ಹೇಗೆ ಸಂಘಟಿಸಬಹುದು ಅನ್ನೋದು ಇದೊಂದು ಭಾಗ. ಮೂರನೇ ಭಾಗ ನಟನಾಗಿ. ಈಗ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ನಟರು, ಹೆಸರು ಮಾಡಿದಂತ ಕಲಾವಿದರು ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಸೊ ಅವ್ರ ಜೊತೆ ನಿಂತ್ಕೊಂಡು ನಾನು ಅಭಿನಯಿಸುವಾಗ ಸೊ ನನ್ನ ಹೋಮ್ ವರ್ಕ್ ತುಂಬಾ ಬೇಕಾಗುತ್ತೆ. ಹೌದು,
ಮತ್ತೆ ನನಗೆ ಒಂದು ಖುಷಿ ಅಂದ್ರೆ ನಮ್ಮ ನಿರ್ದೇಶಕರು ಹೇಗಿರ್ತಿದ್ದಾರೆ ಅಂದ್ರೆ ಒಬ್ಬ ಕಲಾವಿದನಿಗೆ ಆಕ್ಟಿಂಗ್ ಸ್ಪೇಸ್ ಕೊಡ್ತಾ ಇದ್ರು. ಇಲ್ಲ ನೀನ್ ಹಿಂಗೆ ಮಾಡು ಇಷ್ಟೇ ಹೇಳು ಅದು ಇರ್ಲಿಲ್ಲ ಕಾಂತಾರದಲ್ಲಿ. ಅಫ್ಕೋರ್ಸ್ ಡಯಾಲಗ್ ಸ್ಕ್ರಿಪ್ಟಿಂಗ್ ಇತ್ತು, ಟೆಕ್ಸ್ಟ್ ಇತ್ತು, ನಿಮ್ ಲೈನ್ಸ್ ಇದೇ ಇರ್ಬೇಕು ಅಂತ ಇತ್ತು, ಎಲ್ಲ ಇತ್ತು. ಆದ್ರೆ ಲೈನ್ಸ್ ಅನ್ನ ನಾವು ರಂಗಭೂಮಿ ಅವರಾಗಿರೋದು ನಮಗೆ ಲೈನ್ಸ್ ಏನು ಕಂಠಪಾಠ ಹೊಡೆಯೋದು ಕಷ್ಟ ಆಗಿಲ್ಲ. ಎಡಿಟ್ ಒಂದು ಹಿಂಗ್ ಕೊಟ್ಟು ಕೂಡಲೇ ನಾವು ನೋಡಿ ಓಕೆ ಅಂತ ಕೊಟ್ಟು ಪಾಸ್ಪೋರ್ಟ್ ಅಂತ ಹೇಳೋಷ್ಟು ನಮಗೆ ರಂಗಭೂಮಿಯವರಿಗೆ ಅದೊಂದು ಸಿದ್ಧಿಸಿರುತ್ತೆ, ನಾವು ಮಾಡ್ತೀವಿ. ಬಟ್ ಆ ಲೈನ್ಸ್ ನ ಹೆಂಗ್ ಹೇಳ್ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ವಾ. ಹೌದು, ಯಾವ ಭಾವನೆ ಯಾವ ಭಾವನೆಯಲ್ಲಿ ಹೇಳ್ಬೇಕು. ಆದ್ರೂ ನನ್ನ ಪಾತ್ರ ಸ್ವಲ್ಪ ಸ್ಯಾಂಟಿಟಿ ಬೇಸ್ಡ್ ಪಾತ್ರ. ದೈವತ್ವಕ್ಕೆ ರಿಲೇಟ್ ಆದಂತಹ ತುಂಬಾ ಎಮೋಷನಲ್ ಆದಂತಹ ಪಾತ್ರ ಆಗಿರೋದ್ರಿಂದ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್, ಐ ಕಾಂಟ್ಯಾಕ್ಟ್ ಇರ್ಬೋದು, ಬ್ರೆತ್ ಇರಬಹುದು, ಅವೆಲ್ಲವನ್ನು ನಾನು ಸಂಘಟಿಸಿಕೊಂಡು ಆ ಪಾತ್ರವನ್ನು ನಿಭಾಯಿಸಬೇಕಾಗಿದೆ. ಅಂತ ಸಂದರ್ಭದಲ್ಲಿ ನಿರ್ದೇಶಕರು ಏನ್ ಮಾಡ್ತಾರೆ, ನಮ್ಗೆ ಸ್ಪೇಸ್ ಕೊಡ್ತಾ ಇದ್ರು. ನಾನು ಗಮನಿಸಿದೆ ನನ್ನ ಪಾತ್ರದ ತುಂಬಾ ಕಡೆನೂ ಅವರು ಓಕೆ ಬಸ್ ಟೈಮ್ ತಗೊಳ್ಳಿ ಮಾಡಿ ಅಂತ ಒಂದು ಆಕ್ಟರ್ಗೆ ಆಕ್ಟಿಂಗ್ ಸ್ಪೇಸ್ ಕೊಡೋದಿಲ್ಲ. ಅದು ಈ ಸಿನಿಮಾದ ಯಶಸ್ಸಿನ ಇನ್ನೊಂದು ಗುಣ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ನಿರ್ದೇಶಕ ಹಾಗೆ ಕೊಟ್ಟಾಗ ಆ ಆಕ್ಟರ್ ಅವನ ಪೊಟೆನ್ಶಿಯಲ್ ಅನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ನಿಮ್ಮತನವನ್ನ ನೀವು ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರಲ್ಲಿ ಏನಾದ್ರು ಹಸ್ತಿ ಕಡಿಮೆ ಆದಾಗ ಅದು ಸ್ವಲ್ಪ ಹಂಗಲ್ಲ, ಸ್ವಲ್ಪ ಹಿಂಗ್ ಮಾಡಿ ಅಂತ ಅವ್ರು ಸಜೆಸ್ಟ್ ಮಾಡ್ತಿದ್ರಿನ ಎಲ್ಲ ಕಟ್ ರೋಡ್ ಅದು ಹಿಂಗೆ ಇರಬೇಕು ಅಂತ ಯಾವತ್ತು ಹೇಳ್ತಿಲ್ಲ. ಬಹುಶಃ ಅದು ಅವರ ದೊಡ್ಡ ಗುಣ ಪ್ಲಸ್ ಅವರ ಸಕ್ಸಸ್ ನ ಒಂದು ಹಿನ್ನೆಲೆ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ. ಸರ್, ಕಾಂತಾರ ಲೊಕೇಶನ್ ಕಾಡು ಒಳಗಡೆ ಹೋಗಿದ್ರು, ತುಂಬಾ ಕಥೆಗಳಿದೆ, ಅದ್ರ ಅನುಭವ ಕಾಂತಾರದ ಲೊಕೇಶನ್ ಸ್ವಲ್ಪ ನಿಗೂಢವಾದ ವಿಷಯ. ಯಾಕಂದ್ರೆ ತುಂಬಾ ಜನಕ್ಕೆ ಅದು ಇಲ್ಲ ಆಯ್ತು ಹೇಗಾಯ್ತು ಅಂತ ಸಿನಿಮಾ ನೋಡಿದ್ಮೇಲೆ ಕೂಡ ನಮಗೆ ಕೆಲವು ಫೋನ್ ಮಾಡ್ತಾರೆ, ಸ್ಕ್ರೀನ್ ಅಲ್ಲಿ ನೋಡಿದಾಗ ಅನ್ಸುತ್ತೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಆ ಲೊಕೇಶನ್ ಎಲ್ಲಿ, ಅದು ಆರಂಭದಲ್ಲೆಲ್ಲ ಶ್ರೀಲಂಕಾದಲ್ಲಿ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಅಂತ ಗಾಸಿಪ್ ಎಲ್ಲ ಇದ್ದಾಗ ನಿಜವಾಗ್ಲೂ ಶ್ರೀಲಂಕಾಕ್ಕೆ ಹೋಗಿದ್ದಾರೆ, ಇಂಥದ್ದೆಲ್ಲ ಪ್ರಶ್ನೆಗಳು ಬರ್ತಾ ಇದಾವೆ. ಆ ಲೊಕೇಶನ್ ಸಾಮಾನ್ಯ ಲೊಕೇಶನ್ ಅದು, ಬಟ್ ಆ ಲೊಕೇಶನ್ ಅನ್ನ ಅರವಿಂದ್ ಕಶ್ಯಪ್ ಅವರು ಆ ಕ್ಯಾಮರಾದಲ್ಲಿ ಹಿಡಿದಿರೋ ಸ್ಟೈಲ್ ಇದೆಯಲ್ಲ, ಅದು ಆ ಸಿನಿಮಾ ನೀವೇನ್ ನೋಡ್ತಿದಿರಲ್ಲ. ಕಾಡು ಹೌದು, ಹೌದು ಕಾಡು ಹೌದು, ಪಕ್ಕಾ ಕಾಡು. ಅಲ್ಲಿ ಏನೂ ಜನವಸತಿ ಇಲ್ಲದಂತ ಪ್ರದೇಶವನ್ನೇ ಆಯ್ಕೆ ಮಾಡ್ಕೊಂಡು ಮಾಡಿರೋದು ಹೌದು. ಆದ್ರೆ ಆ ಕಾಡನ್ನ ಪರಿವರ್ತನೆ ಮಾಡಿರೋದು ಇದೆಯಲ್ಲ ಒಂದು ಸಿನಿಮಾದ ಕಾಡನ್ನು. ಈಗ ಅಲ್ಲಿ ನೀವು ನೋಡಿದ್ರು ಹೊಳೆ ಅವೆಲ್ಲ ನೀವು ತುಂಬಾ ಎಲಿವೇಶನ್ಸ್ ನೋಡ್ತೀರಿ, ಸಾವಿರಾರು ಜನ ನಿಂತಿರ್ತಾರೆ ಕಲಾವಿದರು. ನೀವು ಆ ಡ್ರೋನ್ ಶಾಟ್ ಗಳೆಲ್ಲ ಗಮನಿಸಿದ್ರೆ ಇಡೀ ಹೌದು ನೋಡಿ ಅದನ್ನ ಅಲ್ಲೇ ಸೆಟ್ ಹಾಕಿದೀನಿ ಅಂತ ಹೇಳಿದ್ರು. ಆ ಕಾಡನ್ನ ಪರಿವರ್ತನೆ ಮಾಡಿರೋದು ನಾನು ಆಗ್ಲೇ ಹೇಳಿದ್ನಲ್ಲ, ಆ ಕಾಡನ್ನ ಸಿನಿಮಾ ಕಾಡಾಗಿ ಪರಿವರ್ತನೆ ಮಾಡಿರೋದು ಇದೆಯಲ್ಲ, ಅದು ನಿಜವಾಗಿ ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಇದಕ್ಕೆ ಅಂತ. ಯಾಕಂದ್ರೆ ಅದು ಸೆಟ್ ಹಾಕೋದಂದ್ರೆ ಎಲ್ಲರೂ ಸೆಟ್ ಹಾಕ್ತಾರೆ, ಬಟ್ ಸಿನಿಮಾದ ದೃಶ್ಯಗಳು ಹೀಗಿರ್ಬೇಕು ಅಂತ ವಿನ್ಯಾಸ ಮಾಡಿ ಅದಕ್ಕೆ ಸರಿ ಈಗ ಆರ್ಟ್ ಡೈರೆಕ್ಟರ್ ಕೂಡ ಅದನ್ನ ಕೆಲಸ ಮಾಡೋದು ಇದೆಯಲ್ಲ, ಆ ಅದ್ಭುತಗಳು ಇಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಆ ಸಿನಿಮಾ ಇವತ್ತು ಅದ್ಭುತ ಅಂತ ಕಾಣಿಸ್ತಾರೆ ನೋಡುವಾಗ. ಮತ್ತೆ ಅಲ್ಲಿ ನಿಜವಾಗ್ಲೂ ಯಾವುದೇ ಮಾಮೂಲಿ ವಾಹನ ಹೋಗ್ಲಿಕ್ಕೆ ಅವಕಾಶನೇ ಇರ್ಲಿಲ್ಲದಂತ ಕಾಡು, ಅದನ್ನ ಮತ್ತೆ ರಸ್ತೆ ಮಾಡ್ಕೊಂಡು ಹೊಂಬಾಳೆಯವರೇ ಇನ್ವೆಸ್ಟ್ ಮಾಡಿ ರಸ್ತೆ ಮಾಡಿ ಅಲ್ಲಿ ನೂರಾರು ವಾಹನಗಳು ಬರುವ ಹಾಗೆ ಮಾಡಿ. ಹೌದು, ಆ ಕಾಡು ನಿಜವಾಗ್ಲೂ ಜನರು ಹೋಗ್ಲಿಕ್ಕೆ ಆಗದೆ ಇದ್ದಷ್ಟು ದಟ್ಟವಾದ ಕಾಡು. ಬಟ್ ಹೊಂಬಾಳೆಯವರು ಇನ್ವೆಸ್ಟ್ ಮಾಡಿ ರಸ್ತೆ ಮಾಡಿ ಅಲ್ಲಿ ಸಾವಿರಾರು ಗಾಡಿಗಳು ಬರುವ ಹಾಗೆ ಮಾಡಿಕೊಂಡು ಅದನ್ನ ಮತ್ತೆ ಮಾಡಿಫೈ ಮಾಡಿದ್ದು ಈ ಸಿನಿಮಾಕ್ಕೋಸ್ಕರ. ಬಟ್ ಅದು 2-3 ವರ್ಷಗಳ ಕಾಲ ನಡೆದಿರೋದ್ರಿಂದ ತುಂಬಾ ಸಂದರ್ಭಗಳಲ್ಲಿ ಮತ್ತೆ ಅದು ಮಳೆ ಬಂದು ಹಾಳಾಗೋದು, ಮತ್ತೆ ಕಟ್ಟೋರು, ಈ ತರ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಕೇಳಕ್ ಬಂದಿದ್ದು ಅಂದ್ರೆ ನೀವು ಮಳೆ ಸೀಸನ್ ಬಿಟ್ಟು ಮಾಡ್ತಾ ಇದ್ರು ಅಥವಾ ಮಳೆ ಸೀಸನ್ ಅದೇನು ಇದು ಮಾಡಿದಾಗ ಕಂಟಿನ್ಯೂಸ್ ಆಗಿ ಅಲ್ಲೇ ಇರ್ತಾ ಇದ್ರು? ಇಲ್ಲ, ಅಂದ್ರೆ ನೀವು ಗಮನಿಸಿರ್ಬೋದು ಸಿನಿಮಾದಲ್ಲಿ ತುಂಬಾ ಮಳೆ ದೃಶ್ಯಗಳಿದೆ. ಅದು ನ್ಯಾಚುರಲ್ ಮಳೆಯಲ್ಲೇ ಮಾಡಿದ್ರು, ಈಗ ಮಳೆಯನ್ನ ಸೃಷ್ಟಿ ಮಾಡಿಲ್ಲ. ಹಾಗ ಅದ್ರ ಪ್ಲಾನ್ ಹೆಂಗಿತ್ತು ಅಂತ, ಈಗ ಇದು ಮಳೆಗಾಲ ಅಂತ ಗೊತ್ತಿದ್ದಾಗ ಇದು ಮಳೆಗೆ ಆಗ್ಬೇಕಾದ ದೃಶ್ಯವನ್ನ ಮಳೆಯಲ್ಲೇ ಶೂಟ್ ಮಾಡೋ ಹಾಗೆ ಪ್ಲಾನ್ ಮಾಡ್ಕೊಂಡಿದ್ರು. ಕೆಲವೊಮ್ಮೆ ನಮ್ಮ ಪ್ಲಾನಿಗೆ ವಿರುದ್ಧವಾಗಿ ಮಳೆ ಬಂದಿದೆ ಅಲ್ಲಿ, ಆ ಸಂದರ್ಭದಲ್ಲಿ ಕೆಲವು ಡ್ಯಾಮೇಜ್ಗಳಾಗಿದೆ, ತೊಂದರೆಗಳಾಗಿದೆ, ಶೂಟಿಂಗ್ ತೊಂದರೆ ಆಗಿದೆ. ಬಟ್ ಅದನ್ನೆಲ್ಲ ನಿಭಾಯಿಸಿದ್ದಾರೆ ಪ್ರೊಡ್ಯೂಸರ್ಸ್, ಅದಕ್ಕೆ ನಾವು ಅವರಿಗೆ ವಾಟ್ಸಪ್ ಹೇಳಲೇಬೇಕು. ಆ ಖರ್ಚನ್ನ ನಿಭಾಯಿಸೋದಷ್ಟು ಸುಲಭ ಅಲ್ಲ, ಬಟ್ ಆ ತಾಳ್ಮೆಯನ್ನ ಇಡೀ ಚಿತ್ರತಂಡ ವಹಿಸ್ಕೊಂಡದ್ದು ನಿಭಾಯಿಸಿದೀವಿ ಅಲ್ಲ, ಅದು ಒಂದು ಒಳ್ಳೆಯ ಭಾಗ. ತುಂಬಾ ಸುಲಭವಾದ ಮಾತಲ್ಲ. ಯಾಕಂದ್ರೆ ಒಂದು ದಿನಕ್ಕೆ ಏನಿಲ್ಲ ಮಿನಿಮಮ್ 2000 ಜನ ಇರ್ತಾರೆ. ಹೆಚ್ಚಾಗಿ ಹಾಗೆ ಇರ್ತೀವಿ. ಯೂನಿಟ್ ಇದು ಬರಸಟ್ಟಲ್ಲೇ 300-400 ಜನ ಬರಸ ಟೆಕ್ನಿಷಿಯನ್ಸ್ ಇರ್ತಾರೆ. ಜನರೇಟರ್ ಬರಬೇಕು, ಎಲ್ಲ ಬರಬೇಕು, ಎಕ್ವಿಪ್ಮೆಂಟ್ ಬರಬೇಕು, ಪ್ರಾಪರ್ಟೀಸ್ ಬರಬೇಕು, ತಮಾಷೆ ಅಲ್ಲ, ಅದು ಒಂದು ದೊಡ್ಡ ಪ್ರೋಸೆಸ್ ಆಗಿರುತ್ತೆ. ಅದು ಕೊನೆಗೆ ಏನಾಯ್ತು ಅಂದ್ರೆ ಮಳೆ ಬಿಡದೇ ಇದ್ದಾಗೂ ಮುಗಿಸ್ಲೇಬೇಕಾದ ಅನಿವಾರ್ಯತೆ ಬಂದಾಗ ಯಾವುದೇ ವಾಹನ ಮೇಲೆ ಹೋಗಲ್ಲ ಅಂದಾಗ 4-ವೀಲರ್ ಜೀಪ್ಗಳನ್ನ ತಂದು ಕಲಾವಿದರನ್ನ ಲಿಫ್ಟ್ ಮಾಡಿ, ತಂತ್ರಜ್ಞನ ಲಿಫ್ಟ್ ಮಾಡಿ ಶೂಟ್ ಮಾಡಿ ಬಂದದಿದೆ. ಈ ರಿಸ್ಕ್ ತಗೊಳ್ಳಂತ ಗುಣ ಇದೆ ನೋಡಿ ಇಡೀ ಚಿತ್ರತಂಡದ್ದು.
ಅದು ಈ ಸಿನಿಮಾದ ಸಕ್ಸಸ್. ಬೇರೆ ಯಾರಾದ್ರೂ ರಿಸ್ಕ್ ತಗೊಳ್ತಿರ್ಲಿಲ್ಲ, ಯಾಕಂದ್ರೆ ಕಲಾವಿದ್ರು ಹೋಗಕ್ಕೆ ಭಯ ಅಂತ ಕಾರಣದ್ದು. ಹೌದು. ಬಟ್ ಯಾವ ಕಲಾವಿದರಿಗೂ ತೊಂದರೆ ಆಗಿಲ್ಲ. ಈಗ ಏನು ಬೇರೆ ಹೊರಗಡೆ ಮಾತಾಡ್ಕೊಳ್ಳಾಗ ಇಡೀ ಸೆಟ್ ಅಲ್ಲಿ ಏನೇನೂ ತೊಂದರೆ ಆಗಿಲ್ಲ. ಯಾಕಂದ್ರೆ ನಾನು ಅಲ್ಲಿ ಇದ್ದುಕೊಂಡು ಅನುಭವಿಸಿದ್ರೆ ಹೇಳ್ತೇನೆ, ಬಹಳ ಬಹಳ ನೆಮ್ಮದಿಯಿಂದ ನಾವು ಅಲ್ಲಿ ಅಭಿನಯ ಮಾಡಿ ಬರುವ ಹಾಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ವಿ. ಅದು ಒಂದು ಭಾಗ ಕಾಡು. ಇನ್ನೊಂದು ಇನ್ನೊಂದು ಕಾಡನ್ನ ಆ ಅರಮನೆಯಾಗಿ ದೇವಸ್ಥಾನವಾಗಿ ಪರಿವರ್ತನೆ ಮಾಡಿದ್ರು. ಅದು ಕೂಡ ಏನು ರೆಡಿ ಸೆಟ್ ಅಲ್ಲ, ಸೆಟ್ ಹಾಕಿರೋದು. ಅದು ಯಾವ ಯಾವ ಜಾಗ? ಅಲ್ಲೇ ಸ್ವಲ್ಪ ಆಚೆ ಐತಿ, ಒಂದು 10-15 ಕಿಲೋಮೀಟರ್. ಇದು ಕುಂದಾಪುರ ಸರೌಂಡಿಂಗ್ ಅಲ್ಲ? ಕುಂದಾಪುರ, ಕೊಲ್ಲೂರು ಹತ್ರ ಮುದೂರು ಅಂತ ಊರಿದೆ. ಅದೇ ಭಾಗದಲ್ಲಿ ಆ ಕಡೆ ಈ ಕಡೆ ಹಾಕೊಂಡಿದ್ದು. ಅಂದ್ರೆ ಇದು ಒಂಥರ ಕುಂದಾಪುರ ಫಿಲ್ಮ್ ಸಿಟಿಯಲ್ಲಿ ಆಗಿದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಏನಿದ್ರು ಕುಂದಾಪುರ ಸುತ್ತಮುತ್ತ ಒಂದೇ ಒಂದು ಲೊಕೇಶನ್. ನಾವು ಹೊರಗೆ ಬಂದಿರೋದು ಅಂದ್ರೆ ಶನಿವಾರ ಸಂತೆ ಹತ್ರ ಒಂದು ಲೊಕೇಶನ್ಗೆ ಬಂದಿದ್ವಿ, ಅದು ಕೋಟೆಗೆ ಸಂಬಂಧಪಟ್ಟದ್ದು. ಅದು ಬಿಟ್ರೆ ಅಲ್ಲೇ ಸುತ್ತಮುತ್ತ ಮಾಸ್ತಿಕಟ್ಟೆ, ಒಟ್ಟಿನಲ್ಲಿ ಆ ಭಾಗದಲ್ಲೇ ಎಲ್ಲ ಭಾಗದಲ್ಲೇ ನಡೆದಿತ್ತು. ಅದಕ್ಕೆ ನಾವು ತುಂಬಾ ಜನ ಹೇಳ್ತಾರೆ ಈಗ ಕುಂದಾಪುರ ಫಿಲ್ಮ್ ಸಿಟಿ ಅಂತ. ಒಂದು ರೀತಿಯಲ್ಲಿ ಕುಂದಾಪುರ ಫಿಲ್ಮ್ ಸಿಟಿ ಆಗ್ಬಿಟ್ಟಿದೆ. ಅಲ್ಲಿ ಎಲ್ಲಾ ಸಿನಿಮಾ ಮಾಡ್ಲಿಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳು ಕುಂದಾಪುರ ಸುತ್ತಮುತ್ತ. ಈಗ ನೋಡಿ, ರವಿ ಬಸರು ಸ್ಟುಡಿಯೋ ಎಲ್ಲ, ಅದು ಒಂದು ರೀತಿಯಲ್ಲಿ ಅದು ಸಿನಿಮಾ ಸಿಟಿ ಆಗಿ ಬೆಳೆದಿದೆ. ಹಾಗೆ ಅಲ್ಲೂ ಕೂಡ ಹಾಗೆ ಕಾಡನ್ನೇ ಪರಿವರ್ತನೆ ಮಾಡಿ, ಆ ರಾಜಬೀದಿ ಇರ್ಬೋದು, ಅರಮನೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಅದೆಲ್ಲ ಮಾಡಿದ್ದು ಕಾಡ. ಒಟ್ಟಿನಲ್ಲಿ ಇದು ಕಾಡಿನ ಸಿನಿಮಾ. ಹಾಗಾಗಿ ಅದು ಈಗಿನ ಸಿನಿಮಾ ತರ ಕ್ಯಾರವಾನ್ ಇಲ್ಲ, ಏನೂ ಇಲ್ಲ. ಏನಿದ್ರು ನ್ಯಾಚುರಲ್ ಆಗಿ ಯಾರೇ ಕಲಾವಿದರಾದ್ರೂ ಅಲ್ಲೇ ಇರ್ಬೇಕು. ಹಾಗೇನಿಲ್ಲ, ಕ್ಯಾರವಾನ್ ವ್ಯವಸ್ಥೆ ಮಾಡಿದ್ರು. ಅಂದ್ರೆ ಅದೇ ಫೆಸಿಲಿಟಿ ದೃಷ್ಟಿಯಿಂದ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ, ಕೊಡ್ತೇ ಇಲ್ಲ. ಒಂದು ನಾನು ಹೇಳ್ಬೋದಾದ್ರೆ, ಈಗ ಊಟ ತಿಂಡಿ ವ್ಯವಸ್ಥೆ ಅಂತ. ಊಟ ತಿಂಡಿ ವ್ಯವಸ್ಥೆ ಬಂದಾಗ ನಾವೇನ್ ಮಾಡ್ತೀವಿ, 1000 ಜನ ಇದ್ರೆ ಎಲ್ಲ ಸೇರಿ 1000 ಜನಕ್ಕೆ ಬರುವಂಗ್ ಮಾಡ್ತೀವಿ. ಇವ್ರು ಹಂಗ್ ಮಾಡ್ತಿರ್ಲಿಲ್ಲ. 1000 ಜನ ಇದ್ರೆ, ಈಗ ಬೆಳಿಗ್ಗೆ 10 ವೆರೈಟಿ ತಿಂಡಿ ಇದ್ರೆ ಬಹುಶಃ ಒಂದು 5 ಕೂಡ 1000 ಜನಕ್ಕೆ ಬರುವಂಗೆ ಮಾಡ್ತೇವೆ. ವೇಸ್ಟ್ ಆಗ್ತಿತ್ತು, ಅದು ನಿಜ. ವೇಸ್ಟ್ ಆಗ್ತಿತ್ತು ಅನ್ನೋದು ನಾವು ಒಪ್ಕೋಬೇಕು. ಆದ್ರೆ ಕಡಿಮೆ ಆಗ್ಬಾರ್ದು ಅನ್ನೋ ಒಂದು ಮನೋಭಾವದಿಂದ ಯಾರಿಗೂ ಕಡಿಮೆ ಫೆಸಿಲಿಟಿ ದೃಷ್ಟಿಯಿಂದ ಏನು ಕೂಡ ತೊಂದರೆ ಆಗಿಲ್ಲ. ಆಮೇಲೆ ಸಣ್ಣ ಪುಟ್ಟ ವ್ಯತ್ಯಯಗಳು ಆಗ್ತವೆ, ಅಷ್ಟು ದೊಡ್ಡ ವಾಲ್ಯೂಮ್ ಆದಾಗ. ಕೆಲವೊಮ್ಮೆ ಒಂದು ನೀರಿನ ವ್ಯವಸ್ಥೆ ಬರದೇ ಇರ್ಬೋದು, ಅವನ್ನ ನಾವು ಹೇಳಲೇಬಾರದು. ಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಆದ್ರೂ ಎಲ್ಲವನ್ನು ನಿಭಾಯಿಸಕ್ಕಾಗಲ್ಲ. ಇಷ್ಟು ದೊಡ್ಡ ನೋಡಿ, 4-4.5 ಲಕ್ಷ ಜನಕ್ಕೆ ಊಟ ಹಾಕಿದ್ದಾರೆ. ಸಣ್ಣ ಮಾತಲ್ಲ, ಅದನ್ನ ದೊಡ್ಡ ಚಾರಿಟಿ ಅಂತ ಹೇಳ್ಬೋದು. ಹೊಂಬಾಳೆ ಅವ್ರು ಬಿಟ್ರೆ ಬೇರೆ ಯಾರು ಇಷ್ಟು ರಿಸ್ಕ್ ತಗೊಂಡ್ ಮಾಡೋದು ಸ್ವಲ್ಪ ಕಷ್ಟ ಇತ್ತು ಅನ್ಸುತ್ತೆ. ಗೊತ್ತಿಲ್ಲ, ಈಗಿನ ಮಟ್ಟಕ್ಕೆ ನಮಗೆ ಕಾಣಿಸೋದು ಹೊಂಬಾಳೆಯವರು ಮಾತ್ರ. ಯಾಕೆಂದ್ರೆ ಆ ಇಂಟ್ರೆಸ್ಟ್ ಇರ್ಬೇಕಲ್ವಾ? ಹೌದು, ಇದು ವೆರಿ ಇಂಪಾರ್ಟೆಂಟ್. ದುಡ್ಡು ತುಂಬಾ ಜನರ ಹತ್ರ ಇದೆ. ಆ ದುಡ್ಡನ್ನ ಒಂದು ಇಂಥ ಪ್ರಾಜೆಕ್ಟ್ ಗಳಿಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಒಂದು ಮನಸ್ಸು ಮಾಡೋದಿಲ್ಲ. ಅದಕ್ಕೆ ನಾವು ವಿಜಯ್ ನನಗೆ ತುಂಬಾ ವಿಜನ್ ಇರ್ಬೇಕು. ನಾನು ಇಂಥ ಸಿನಿಮಾ ಕೊಡ್ತಾ ಇದ್ದೀನಿ, ಅದಕ್ಕೆ ನಾನು ಇಷ್ಟು ಕಷ್ಟ ಪಡಲೇಬೇಕು. ಸರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ, ನೀವು ಕಾಂತಾರ ಮೊದಲನೇ ಇದು ಮಾಡಿದಾಗ ಈ ಸಿನಿಮಾ ಇಷ್ಟು ಹಿಟ್ ಆಗುತ್ತೆ, ಈ ತರ ಒಂದು ಇತಿಹಾಸ ನಿರ್ಮಿಸುತ್ತೆ ಅಂತ ಒಂದು ನಿಮ್ಗೇನಾದ್ರೂ ಐಡಿಯಾ ಇತ್ತ? ಮೊದಲನೇ ಕಾಂತಾರ, ಈಗ ನಾನು ನಟನಾಗಿ ಹೋಗಿದ್ದಷ್ಟೇ. ಆರಂಭದಲ್ಲಿ ಎಲ್ಲ ನಮ್ಮಲ್ಲಿ ರಿಷಬ್ ಶೆಟ್ಟಿ ಮೊದಲು ಕಾಸರಗೋಡು ಶಾಲೆ ಅಂತದೆಲ್ಲ ಸಿನಿಮಾ ಮಾಡಿದ್ದು, ಅದೇ ಲೆವೆಲ್ ಅಲ್ಲೇ ಸ್ಟಾರ್ಟ್ ಆಗಿದೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಬಟ್ ಯಾವಾಗ ಅಲ್ಲಿ ಶೂಟಿಂಗ್ ಲೊಕೇಶನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಆ ಮಾನಿಟರ್ ಅಲ್ಲಿ ದೃಶ್ಯಗಳನ್ನ ನೋಡ್ತಾ ಎಲ್ರಿಗೂ ಒಂಥರ ಅಚ್ಚರಿಗಳು ಆರಂಭವಾದವು. ಮತ್ತೆ ನಾವು ಅಲ್ಲೆಲ್ಲ ಕೂತಲ್ಲಿ ಮಾತಾಡ, ಇಲ್ಲ ಇದು ಒಂದು ಏನೋ ಕಾರಣ ಆಗುತ್ತೆ, ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಅಂತ ನಾವು ಮಾತಾಡ್ಕೋತಾ ಇದ್ವಿ. ಕೊನೆಗೆ ಬಂದಾಗ ಎಲ್ಲರಲ್ಲಿ ಒಂದಿತ್ತು, ಖಂಡಿತ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ರೆಕಾರ್ಡ್ ಮಾಡುತ್ತೆ ಅನ್ನುವಂತ ಮಾತುಕತೆ ನಮ್ಮ ಒಳಗಿನೊಳಗೆ ಇತ್ತು. ಹೊರಗಡೆ ನಾವು ಪ್ರಚಾರ ಮಾಡೋಷ್ಟು ಧೈರ್ಯ ಇರಲಿಲ್ಲ, ಬಟ್ ನಾವು ಮಾತಾಡ್ಕೋತಿದ್ವಿ. ಬಟ್ ಬಹುಶಃ ರಿಷಬ್ ಶೆಟ್ರಿಗೆ ಮತ್ತೆ ಅವರಿಗೆ, ನಮ್ಮ ಕ್ಯಾಮರಾಮ್ಯಾನ್ಗೆ ವಿಷನ್ ಇದ್ದಿರಬಹುದು, ಇದು ಇಲ್ಲ ಒಂದು ಲೆವೆಲ್ ದಾಟುತ್ತೆ ಅಂತ. ಬಟ್ ಫಸ್ಟ್ 2 days ನಾವು ಅನ್ಕೊಂಡ್ವಿ, ಇದು ನಾವು ಅನ್ಕೊಂಡಂಗೆ ಆಗಿಲ್ವಲ್ಲ ಅಂತ. ಯಾಕಂದ್ರೆ ಮೊದಲನೇ 2 ದಿವಸ ಅದಕ್ಕೇನು ಬಹಳ ದೊಡ್ಡ ರೆಸ್ಪಾನ್ಸ್ ಬಂದಿರಲಿಲ್ಲ. ಬಟ್ ಮೌತ್ ಟು ಮೌತ್ ಪಬ್ಲಿಸಿಟಿ ಆಯ್ತು ನೋಡಿ. 3ನೇ ದಿನದಿಂದ ಅದು ಇಲ್ಲಿಂದ ಇಲ್ಲಿಗೆ ಹಾರ್ಬಿಡುದು. ಆವಾಗ ನಮ್ಗೆ ಕರೆಕ್ಟ್, ನಾವು ಅನ್ಕೊಂಡು ಸರಿಯಾಗಿದೆ ಅಂತಂದ್ರೆ, ಅಂದ್ರೆ ಹೆಚ್ಚಿನವ್ರು ನಾವು ಒಳಗಡೆ ಇದ್ದವ್ರು ಅನ್ಕೊಂಡಿದ್ವಿ ಎಲ್ಲೋ ಒಂದು ಲೆವೆಲ್. ಬಟ್ ವರ್ಲ್ಡ್ ವೈಡ್ ಪ್ರಚಾರ ಆಗುತ್ತೆ ಅಂತ ನಮ್ಗೆ ಅನ್ಸಿರ್ಲಿಲ್ಲ. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸಕ್ಸಸ್ ಆಗುತ್ತೆ ಅಂತ ನಮಗ್ ಗೊತ್ತಿರ್ಲಿಲ್ಲ. ಅದು ಬಹುಶಃ ಇವತ್ತಿನ ಕಾಂತಾರಕ್ಕೆ ಒಂದು ಬುನಾದಿ ಆ ತರದ. ಅದು ಕನ್ನಡದ ಪ್ರೇಕ್ಷಕರಿಗೆ, ಸಿನಿಮಾದ ಪ್ರೇಕ್ಷಕರಿಗೆ ನಾವು ಧನ್ಯವಾದ ಹೇಳ್ಬೇಕಾದ ವಿಷಯ. ಯಾಕಂದ್ರೆ ಒಬ್ಬ ನಿರ್ದೇಶಕ, ನಿರ್ಮಾಪಕ ಏನು ಮಾಡಕ್ಕಾಗಲ್ಲ. ಸಿನಿಮಾನ ಕೆಲಸದ ಫೈನಲಿ ಪ್ರೇಕ್ಷಕರು. ಈ ಸರಿ ಅಂತೂ ಥಿಯೇಟರ್ನವರು ಎಲ್ಲಾ ಬಿಟ್ಟು ಎಲ್ಲಾ ಥಿಯೇಟರ್ನವರು ಕಾಂತಾರವನ್ನೇ ಹಾಕೊಂಡಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಶುರು ಆಗಿದೆ ಅಂದ್ರೆ ಪ್ರೇಕ್ಷಕರನ್ನ ನಾವು ಎಷ್ಟು ಅಭಿನಂದಿಸುತ್ತಾ, ಪ್ರೇಕ್ಷಕರ ಈ ಸಿನಿಮಾವನ್ನ ಗೆಲ್ಸ್ಕೊಟ್ಟಿದ್ದು. ಇವತ್ತು ಕೂಡ ಪ್ರೇಕ್ಷಕರ ಸಿನಿಮಾ ಮುಂದೆ ಹೋಗ್ತದೆ. ಬಹುಶಃ ಇದಿಷ್ಟು ನಾನು ಕಾಂತಾರದ ಬಗ್ಗೆ ಹೇಳ್ಬೋದು. ಆ ಕಾಂತಾರದಂತ ಸಿನಿಮಾಕ್ಕೆ ಆಕ್ಷೇಪಗಳು ನೀವೇನೇ ಒಳ್ಳೆ ಕೆಲಸ ಮಾಡಿದ್ರು ಬರುತ್ತೆ. ಎಲ್ಲ ಆಕ್ಷೇಪಗಳ ಹೊರತಾಗಿ ಇವತ್ತು ಕಾಂತಾರ ಜಗತ್ತಿನಾದ್ಯಂತ ಬೇರೆ ಬೇರೆ ಭಾಷೆಗಳಲ್ಲಿ ಜನರನ್ನು ತನ್ನ ಕಡೆ ಸೆಳಿತಾ ಇದೆ ಅಂತಂದ್ರೆ
ಅದರ ಹಿಂದೆ ನಾವು ಪಟ್ಟಿರೋ ಕಷ್ಟಗಳಿದೆಯಲ್ಲ, ಇಡೀ ಟೀಮ್, ನಾನು ಅಂತಲ್ಲ, ಇಡೀ ಟೀಮ್, ಒಬ್ಬ ಸಣ್ಣ ಸಣ್ಣ ಜೂನಿಯರ್ ಆರ್ಟಿಸ್ಟ್ಗಳಿಂದ ಹಿಡಿದು ಟೆಕ್ನಿಷಿಯನ್ಸ್ ಇಂದ ಹಿಡಿದು ನಿರ್ದೇಶಕರಾಗ್ಲಿ, ನಿರ್ಮಾಪಕರಾಗ್ಲಿ, ಕ್ಯಾಮರಾ ಯೂನಿಟ್ ಆಗಲಿ, ಸಣ್ಣ ಪ್ರೊಡಕ್ಷನ್ ಬಾಯ್ ಇಂದ ಹಿಡಿದು ಎಲ್ಲರೂ ಕೂಡ ಅವರ ಮೆಹನತ್ತಿದೆ ಇರೋದು. ಅದರ ಎಲ್ಲ ಮೆಹನತ್ತಿನ ಭಾಗ ಇವತ್ತಿನ ಕಾಂತಾರದ ಯಶಸ್ಸು ಅಂತ ನಾನು ಭಾವಿಸ್ತೇನೆ. ಮತ್ತೆ ನನಗೂ ಅವಕಾಶ ಕೊಟ್ಟದಕ್ಕೆ ನಮ್ಮ ಖಂಡಿತ ಶಿಕ್ಷಕರಿಗೆ, ನಿರ್ದೇಶಕನಾಗಿ ನನ್ನನ್ನ ಸ್ವೀಕರಿಸಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಚಾನಲ್ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇಂಥ ದೊಡ್ಡ ಒಂದು ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತ ನಮ್ಮ ವಿಜಯ್ ಕಿರುಗುಂದಿರ್ತಾರೆ, ಅವ್ರಿಗೆ ನಾವು ಖಂಡಿತ ಹ್ಯಾಟ್ಸಪ್ ಹೇಳಲೇಬೇಕು. ಮತ್ತೆ ಈ ಸಿನಿಮಾವನ್ನ ನೋಡಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡಿದಂತ ಎಲ್ಲ ಪ್ರೇಕ್ಷಕರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ಕೊಳ್ತೇನೆ. ಸ್ನೇಹಿತರೆ, ಇಷ್ಟೊತ್ತವರು ಕಾಂತಾರದ ಅನುಭವಗಳನ್ನ ಅವ್ರು ಅನ್ಕೊಂಡು, ಒಂದು ಸಿನಿಮಾ ಹಿಟ್ ಆದ್ರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಅಂದ್ರೆ, ಚಿತ್ರತಂಡ ನೀವು ನಂಬಲ್ಲ, ಥಿಯೇಟರ್ ಅಲ್ಲಿ ಇದು ಬೈಕ್ಗಳಲ್ಲಿ ಟಿಕೆಟ್ ಹರಿತಾನಲ್ಲ ಅವನು, ಟಿಕೆಟ್ ಕೊಡೋನು, ಬ್ಯಾಟ್ರಿ ಬಿಡೋನು, ಒಂದು ಸಿನಿಮಾ ಸಕ್ಸಸ್ ಇಷ್ಟು ಜನದ ಜೀವನ ನಡೆಯುತ್ತೆ. ಹಾಗಾಗಿ ಕಾಂತಾರ ಹಿಟ್ ಆಗಿದ್ದು ತುಂಬಾ ಒಳ್ಳೆ ಸೂಚನೆ. ಮುಂದೇನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಬರಲಿ. ಹಾಗೆ ನಮ್ಮ ಜೊತೆ ಇಷ್ಟೊತ್ತವರೆಗೂ ಭಾಷಣ ಕೊಡುವವರು ತುಂಬಾ ವಿಷಯಗಳನ್ನ ಹಂಚ್ಕೊಂಡು, ನಿಮ್ಗೂ ಕೆಲವೊಂದು ಅನುಮಾನ ಇತ್ತು ಅನ್ಕೊಂತೀನಿ, ಈ ಶಾರ್ಟ್ ಹೆಂಗ್ ಮಾಡಿದ್ರು, ಇದೇ ಲೊಕೇಶನ್ ಇತ್ತು ಅಂತ, ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಭಾಷಣ ಕೊಡುವ ಸರ್. ಅವ್ರಿಗೆ ನಮ್ಮ ಚಾನಲ್ ಪರವಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ನೀವು ಕೂಡ ಥ್ಯಾಂಕ್ ಯು. ಶುಭಾಶಯಗಳು. ಥ್ಯಾಂಕ್ ಯು.